ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಒಂದು ಇವೆಂಟ್ ಬುಕ್ ಆದರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರೋಸೆಸ್ ಮಾಡ್ಕೋತೀವಿ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಡಿಸೈನ್ ಕನ್ಫರ್ಮ್ ಮಾಡಿಕೊಂಡು ನಾವು ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗ್ತೀವಿ. ನಾನು ಫಸ್ಟ್ ಬ್ಯಾನರ್ ಪ್ರಿಂಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ, ವಿಚ್ ಇನ್ಕ್ಲೂಡ್ಸ್ ಮೇನ್ ಸ್ಟೇಜ್ ಬ್ಯಾನರ್ಸ್ ಆ್ಯಂಡ್ ವೆಲ್ಕಮ್ ಬೋರ್ಡ್ ಅಲಾಂಗ್ ವಿತ್ ಸಮ್ ರಿಕ್ವೈರ್ಡ್ ಕಾರ್ಟೂನ್ ಕಟ್ಔಟ್ಸ್. ಈ ಆರ್ಡರ್ ಫೇರಿ ಥೀಮ್ ಡೆಕೋರೇಷನ್ 1 year ಬರ್ಡೇ ಪಾರ್ಟಿದು. ನಾನು ನನ್ನ ಹತ್ರ ಇದ್ದಿದ್ದ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಂಡು ಪ್ರೀವಿಯಸ್ ಡೇ ಈವ್ನಿಂಗ್ಗೆ ಐಟಮ್ಸ್ನೆಲ್ಲ ಲೊಕೇಶನ್ಗೆ ತೊಗೊಂಡು ಹೋದ್ವಿ. ಈ ಸಲ ನಾನು ಕಂಪ್ಲೀಟ್ ಆರ್ಡರ್ನ 2 daysಗೆ ಡಿವೈಡ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಡೆಕೋರೇಷನ್ ಸಂಡೇ 28 July ಇದ್ದಿದ್ದು. ಮಾರ್ನಿಂಗ್ 8:30ಗೆ ರೆಡಿ ಮಾಡಿಕೊಡ್ಬೇಕಿತ್ತು. ಸೊ ನಾವು ಸ್ಯಾಟರ್ಡೇ ಈವ್ನಿಂಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾವು ಐಟಮ್ಸ್ನೆಲ್ಲ ಶಿಫ್ಟ್ ಮಾಡಿಕೊಂಡು ರೆಂಟಿಗೆ ಏನೇನು ಐಟಮ್ಸ್ ತೊಗೊಬೇಕಿತ್ತು ಅದನ್ನೆಲ್ಲ 2 ಶಾಪ್ಸಿಂದ ನಾನು ರೆಂಟಿಗೆ ಅಂತ ಅವ್ರ ಹತ್ರ ಪ್ರೀ ಬುಕ್ ಮಾಡಿದ್ದೆ. ಐಟಮ್ಸ್ನೆಲ್ಲ ಲೋಡ್ ಮಾಡಿಕೊಂಡು ನಾವು ಲೊಕೇಶನ್ನಿಗೆ ಹೊರಟ್ವಿ. ಲೊಕೇಶನ್ನಿಗೆ ಹೊರಟಿದ ತಕ್ಷಣ ವಾಪಸ್ ಅನ್ಲೋಡ್ ಮಾಡ್ಕೊಂಡು ಐಟಮ್ಸ್ನೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದ್ದಿದ್ದರಿಂದ ಲಿಫ್ಟ್ ಮುಖಾಂತರ ನಾವೆಲ್ಲ ಐಟಮ್ಸ್ನ ತೊಗೊಂಡು ಹೋದ್ವಿ. ನೆಕ್ಸ್ಟ್ ಇವಾಗ ನಾವು ಸ್ಯಾಟರ್ಡೇ ಈವ್ನಿಂಗ್ಗೆ ಬ್ಯಾಕ್ಗ್ರೌಂಡ್ಗೆ ಬ್ಯಾನರ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಕೆಲಸನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಅದಾಗಿದ ತಕ್ಷಣ ನೆಕ್ಸ್ಟ್ ನಮಗೆ ಸೆಕೆಂಡ್ ಬ್ಯಾಕ್ಗ್ರೌಂಡ್ ಬಂದು ರೌಂಡ್ ಫ್ರೇಮ್ದಿತ್ತು. ಸೊ ಅದು ಕೂಡ ನಾವು ಫಿಕ್ಸ್ ಮಾಡಿಕೊಂಡು ಅದಕ್ಕೂ ಬ್ಯಾನರ್ ಹಾಕೋದ್ರಿಂದ ನಾವು ನೆಕ್ಸ್ಟ್ ವರ್ಕ್ನ ಕಂಟಿನ್ಯೂ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಸೆಟಪ್ ಆದಮೇಲೆ ನಾವು ಫ್ರಂಟ್ ಪ್ರಾಪ್ಸ್ನ ಅರೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಆ ಪ್ರಾಪ್ಸಲ್ಲಿ ಡ್ರಮ್ಗೆ ನಾವು ಬ್ಯಾನರ್ನ ವ್ರ್ಯಾಪ್ ಮಾಡ್ಕೋಬೇಕಾಗಿತ್ತು. ಬ್ಯಾನರ್ ವಾಸ್ ಪ್ರಿಂಟೆಡ್ ಅಕಾರ್ಡಿಂಗ್ ಟು ದ ಥೀಮ್. ಇಲ್ಲಿ ನಾವು ನೆಕ್ಸ್ಟ್ ಏನು ಬ್ಯಾಕ್ಗ್ರೌಂಡ್ನ ರೆಡಿ ಮಾಡಿದ್ವಿ ಅದನ್ನ ಸ್ಟೇಜ್ ಮೇಲೆ ಅರೇಂಜ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಫಸ್ಟ್ ಏನು ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡಿದ್ವಿ ಅದನ್ನ ಸ್ಟೇಜ್ ಮೇಲೆ ಅರೇಂಜ್ ಮಾಡಿದ್ವಿ. ದಿಸ್ ವಾಸ್ ದ ಮೇನ್ ಸೆಂಟರ್ ಬ್ಯಾಕ್ಗ್ರೌಂಡ್. ಸೊ ಪೊಸಿಷನಿಂಗ್ನ ನೋಡ್ಕೋತಾ ಇದ್ವಿ. ಇದಾದಮೇಲೆ ನೆಕ್ಸ್ಟು ಫ್ರಂಟ್ ಪ್ರಾಪ್ಸ್ ಏನೇನು ಬೇಕಿತ್ತು ಅದನ್ನೆಲ್ಲ ಅಕಾರ್ಡಿಂಗ್ ಟು ದ ಥೀಮ್ ಸೀಕ್ವೆನ್ಸ್ ನಾವು ಕ್ಲೀನಾಗಿ ಜೋಡಿಸ್ಕೊಂಡ್ವಿ. ಸೊ ಲುಕ್ ಬಂದು ಈ ಥರ ಇದೆ. ಇದನ್ನು ಬಿಟ್ಟು ನಾವು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಬರೀ ಬಲೂನ್ ವರ್ಕ್ ಮತ್ತು ಫ್ಯೂ ಅದರ್ ಥಿಂಗ್ಸ್ ವರ್ಕ್ನ ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿದ್ದು. ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಬ್ಯಾಲೆನ್ಸ್ ಎಲ್ಲ ಹಿಂದಿನ ದಿನ ಸ್ಯಾಟರ್ಡೇ ನೈಟೇ ಮುಗಿಸಿದ್ವಿ. ಇದಾದಮೇಲೆ ನಾನು ಅಲ್ಲೇ ನಿಯರ್ಬೈ ಇದ್ದಿದ್ದು ಬಲೂನ್ ಆರ್ಟಿಸ್ಟ್ ಶಾಪ್ಗೆ ಹೋಗಬೇಕಿತ್ತು. ನಿಮಗೆ ನಾನು ಪ್ರೀವಿಯಸ್ ಒಂದು ವಿಡಿಯೋಲಿ ಈ ಶಾಪ್ನ ತೋರಿಸಿದ್ದೆ. ಕೆಲವೊಂದು ಐಟಮ್ಸ್ನ ರೆಂಟಿಗೆ ಇಸ್ಕೊಂಡಿದ್ದೆ. ಸೊ ಅದರದ್ದು ಅಮೌಂಟ್ ಪೇ ಮಾಡೋಕ್ಕಿತ್ತು. ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್. ಸೊ ನಾವು ಕೆಲವೊಂದು ಐಟಮ್ ಅಂದರೆ ವೆಲ್ಕಮ್ ಬೋರ್ಡ್ ಮತ್ತು 1-2-3 ಸ್ಟ್ಯಾಂಡೆಲ್ಲ ತೊಗೊಂಡು ಹೋಗಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ವಾಪಸ್ ತಿರ್ಗಾ ನಾವು ಹಾಲಿಗೆ ರೀಚ್ ಆದ್ವಿ. ಹಾಲಿಗೆ ರೀಚ್ ಆದಮೇಲೆ ನಾನು ಬೆಲೂನ್ ವರ್ಕ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಅರೌಂಡ್ ಸಮ್ 500 to 600 ಬಲೂನ್ಸ್ ಇತ್ತು. ಸೊ ಎಲ್ಲನೂ ಬ್ಲೋ ಮಾಡಿಕೊಂಡು ನನ್ನ ತಮ್ಮನ ಹೆಲ್ಪ್ ತೊಗೊಂಡು ಮತ್ತು ನಮ್ಮ ಅಂಕಲ್ ಹೆಲ್ಪ್ ತೊಗೊಂಡು ನಾವೆಲ್ಲನೂ ಕ್ಲೀನಾಗಿ ಸೆಟಪ್ ಮಾಡಿದ್ವಿ ಸ್ಟೇಜ್ನ. ಹಾಗೆ ಇದು ಫೇರಿ ಥೀಮ್ ಆಗಿದ್ದರಿಂದ 2 ಫೇರಿ ಕಟೌಟ್ ಕೂಡ ಬೇಕಿತ್ತು. ಅದನ್ನ ರೆಡಿ ಮಾಡ್ಕೋತಿದ್ದಾರೆ. ಇದೆಲ್ಲ ಆದಮೇಲೆ ಫ್ರಂಟ್ ಎಂಟ್ರೆನ್ಸ್ ಡೆಕೋರೇಷನ್ ಮುಗಿಸ್ಕೊಂಡ್ವಿ. ಸಿಂಪಲ್ಲಾಗಿ ಒಂದು ಆರ್ಚ್ ಹಾಕಿದ್ವಿ. ಫ್ರಂಟ್ ಡೆಕೋರೇಷನ್ ಮುಗ್ದಿದ ತಕ್ಷಣ ಮೇನ್ ಸ್ಟೇಜ್ಗೆ ಫೈನಲ್ ಟಚಪ್ ಕೊಟ್ಕೊಂಡ್ವಿ. ದ ಪಾರ್ ಲೈಟ್, ಫೋಕಸ್ ಲೈಟ್, ಹೈಲೈಟರ್ಸ್, ಬಲೂನಲ್ಲಿ ಏನೇನು ಡಿಫ್ರೆಂಟ್ ಕಲರ್ ಹೈಲೈಟರ್ಸ್ ಬೇಕಿತ್ತು, ಸ್ವಲ್ಪ ಗೋಲ್ಡ್ ಬಟರ್ಫ್ಲೈಸ್ ಕೂಡ ಆ್ಯಡ್ ಮಾಡಿದ್ವಿ. ಫೈನಲ್ ಲುಕ್ ಈ ಥರ ಬಂದಿದೆ. ಅವ್ರೇನು ನಮಗೆ ಸ್ಯಾಂಪಲ್ ಇಮೇಜ್ ಪ್ರೊವೈಡ್ ಮಾಡಿದ್ರು ಆರ್ಡರ್ ಪ್ಲೇಸ್ ಮಾಡಿದಾಗ, ಸೊ ಅದೇ ಥರ ಎಕ್ಸಾಕ್ಟ್ ಡೆಕೋರೇಷನ್ನ ಕಂಪ್ಲೀಟ್ ಫುಲ್ ಮಾಡಿದ್ವಿ. ಫೈನಲ್ ಲುಕ್ ಈ ಥರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.